ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. 5 to 6 days ನಾವು ಕುಂಭಮೇಳಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ರಯಾಗ್ರಾಜು, ವಾರಣಾಸಿ ಎಲ್ಲ ಕಡೆ ನಾವು ನಾರ್ತಲ್ಲಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನನ್ನ ಒಂದು ವ್ಲಾಗ್ ಇರುತ್ತೆ. ಸೊ ನಾವು ಹೊರಡಬೇಕಾದ್ರೆ ಈ ನೈಟ್ ಬಂದು 12 o'clock ಆಗಿತ್ತು. ಸೊ ಮನೆ ಬಿಟ್ಟಾಗ 12 ಆಗಿತ್ತು. ಸೊ ನಮಗೆ ಫ್ಲೈಟ್ ಇದ್ದಿದ್ದು ಮಾರ್ನಿಂಗ್ 6ಗೆ. ಏರ್ಪೋರ್ಟ್ ರೀಚ್ ಆಗೋದ್ರೊಳಗಡೆ 2 o'clock ಆಗಿತ್ತು. ಸೊ ಅಷ್ಟೊತ್ತೊಳಗಡೆ ನಾವು ಬೇಗ ಹೋದರೆ ನಾವು ಬೇಗ ನಮ್ಮ ಒಂದು ಚೆಕ್-ಇನ್ ಪ್ರೋಸೆಸ್ ನಡೆಯೋದಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಬೇಗ ಹೋಗಿದ್ವಿ. ಸೊ ಮಿಡ್ ನೈಟ್ ನಮಗೆ ಪೂರ್ತಿ ಆ ಡೇ ಪೂರ್ತಿ ನಮಗೆ ನಿದ್ದೆನೇ ಇರಲಿಲ್ಲ. ಯಾಕಂದರೆ ನಾವು ಫಸ್ಟ್ ಟೈಮ್ ಮನೆಯಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕಿತ್ತು. ಸೊ ಲಗೇಜಸ್ ಎಲ್ಲ ಪ್ಯಾಕ್ ಮಾಡುವಂಥದ್ದಿತ್ತು. ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ. ಇನ್ನು ಯಾರ್ಯಾರು ಹೋದ್ವಿ ಅಂತಂದರೆ ಫುಲ್ಲು ನಾವು ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಅಂತಂದರೆ, ಫ್ಯಾಮಿಲಿ ಅಂತಂದರೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ 3 ಜನ ಹೋದ್ವಿ. ಜೊತೆಗೆ ನಮ್ಮ ಫ್ರೆಂಡ್ಸ್ ಜೊತೆಗೆ ನಾವು ಹೋಗಿದ್ವಿ. ಸೊ ಒಟ್ಟು ಟೋಟಲಾಗಿ ನಾವು 20 ಮೆಂಬರ್ಸ್ ನಾವು ಹೋಗಿದ್ದು. ಸೊ ಫ್ಲೈಟ್ ಬಂದು ನಮಗೆ 1 hour ಲೇಟ್ ಆಯಿತು. ಸೊ ಹಾಗಾಗಿ ಬೆಳಗಿನ ಜಾವನೇ ನಮಗೆ ಫ್ಲೈಟ್ ಸಿಕ್ಕಿತ್ತು. ಸೊ 7 o'clock ಅಷ್ಟು ಆಯಿತು. 7 o'clock ಟೈಮ್ನಲ್ಲಿ ನೋಡಿ ನಮಗೆ ಫ್ಲೈಟಲ್ಲಿ ಹೀಗೆ ಕಾಣಿಸ್ತದೆ. ಆ್ಯಕ್ಚುಲಿ ತುಂಬಾ ಬೆಳಕಿತ್ತು. ಸೂರ್ಯೋದಯ ಆಗ್ತಾಯಿತ್ತು. ಹಾಗೆ ಸೂರ್ಯನ ಕಿರಣಗಳೆಲ್ಲ ಮೋಡದ ಮೇಲೆ ಬಿದ್ದು ಸೊ ಹೇಗೆ ವೈಟ್ ಇರೋದ್ರಿಂದ ತುಂಬ ರಿಫ್ಲೆಕ್ಟ್ ಆಗ್ತಾಯಿತ್ತು ನಮಗೆ. ಸೊ ತುಂಬ ಚೆನ್ನಾಗಿತ್ತು ವ್ಯೂ. ಹೇಳಬೇಕಂದ್ರೆ ಮನೆಯಲ್ಲಿದ್ದಾಗ ನಾವು ಈ ರೀತಿ ಹೊರಗಡೆ ಸೂರ್ಯನೇ ನೋಡೋದಿಲ್ಲ ಆಲ್ಮೋಸ್ಟ್ ಎಷ್ಟೊಂದು ಸತಿ ಆ ಥರ ಅನಿಸುತ್ತೆ. ಯಾಕಂದರೆ ಮನೆ ಒಳಗಡೆನೇ ಇರ್ತೀವಿ. ಸೊ ಹೊರಗಡೆನೂ ಕೂಡ ಬರೋದಿಲ್ಲ ನಾವು ಹೇಳಬೇಕಂದ್ರೆ. ಬಟ್ ಅದರ ವ್ಯೂ ನೋಡಿ ತುಂಬಾ ಖುಷಿಯಾಯಿತು. ಸೊ ಐ ವಾಸ್ ಎಂಜಾಯಿಂಗ್. ಇನ್ನು ಪಾಟ್ನಾ ಏರ್ಪೋರ್ಟ್ನ ತಲುಪಿದಾಗ ನಾವು ಆಲ್ಮೋಸ್ಟ್ ಟೈಮ್ ಬಂದು 10 o'clock ಮೇಲಾಗಿತ್ತು. ಸೊ ನಾವು ಕೂಡ ಇನ್ನು ತಿಂಡಿ ತಿಂದಿರಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ತಿಂಡಿಗಳೆಲ್ಲ ಮಾಡ್ಕೊಂಡು ಬಂದಿದ್ದರು. ಸೊ ಅದೇ ನಮ್ಮ ಒಂದು ತಿಂಡಿ ಆಯಿತು. ಸೊ ನಮಗೂ ಕೂಡ ನೈಟೆಲ್ಲ ನಿದ್ದೆ ಇರಲಿಲ್ಲ. ಇನ್ನು ನಾವು ಹೋಗೋದ್ರಲ್ಲಿ ಎಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಇದ್ದರು. ಸೊ ಹಾಗಾಗಿ ಇನ್ನು ಅಲ್ಲೆಲ್ಲ ಓಡಾಡೋದಕ್ಕೆ ನಮಗೆ ಒಂದು ವೆಹಿಕಲ್ ಬೇಕು ಅಂಥೇಳಿ ಒಂದು ಟಿ.ಟಿನ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಒಂದು ಟ್ರಿಪ್ ಪೂರ್ತಿ ನಾವು ಆ ಟಿ.ಟಿನಲ್ಲೇ ಓಡಾಡಿರೋದು. ಹೋಗ್ತಾ ದಾರಿನಲ್ಲಿ ಹಾಗೆ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದರು. ಸೊ ಅಲ್ಲಿ ನಾವು ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಅಂತ ಹೇಳೋಕ್ಕಾಗಲ್ಲ, ಅದು ಬಂದು ಊಟನೇ ಆಗಿತ್ತು. ಸೊ ಟೈಮ್ ಆಗಿತ್ತು ಆಲ್ರೆಡಿ, ಊಟನೇ ಆಯಿತು. ಸೊ ನೆಕ್ಸ್ಟ್ ನಮ್ಮ ಪ್ರಯಾಣ ಬಂದು ನಾವು ಗಯಾ ಹೋಗೋಣ ಅಂಥೇಳಿ ಹೊರಟ್ವಿ. ಹೋಗ್ತಾ ದಾರಿನಲ್ಲಿ ನಮಗೆ ಬೌದ್ಧ ಧರ್ಮದ ತುಂಬಾ ದೇವಸ್ಥಾನಗಳು ಅಂದರೆ ಬುದ್ಧನ ಟೆಂಪಲ್ಗಳು ಸಿಗುತ್ತೆ ನಮಗೆ. ಸೊ ಅದನ್ನೆಲ್ಲ ನಾವು ಕೂಡ ಒಂದು ಸತಿ ಎಲ್ಲ ವಿಸಿಟ್ ಮಾಡಿ ಬಂದ್ವಿ. ಬಿಹಾರಿನ ರಾಜಧಾನಿಯಾಗಿರುವಂಥ ಪಾಟ್ನಾದಿಂದ ಸುಮಾರು 100 ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಗಯಾ ಅಂತ ಒಂದು ಕ್ಷೇತ್ರ ಸಿಗುತ್ತೆ. ಇದು ಒಂದು ಹಿಂದೂ ಮತ್ತು ಬೌದ್ಧ ಧರ್ಮ ಎರಡಕ್ಕೂ ಕೂಡ ಒಂದು ಪಾವನ ಅಂಥೇಳಿ ಇದನ್ನು ಹೇಳ್ತಾರೆ. ಬೌದ್ಧ ಧರ್ಮದ ಸ್ಥಾಪಕರಾಗಿರುವಂಥ ಬುದ್ಧರಿಗೆ ಇಲ್ಲಿ ಒಂದು ಮರದ ಕೆಳಗಡೆ ಜ್ಞಾನೋದಯವಾಗುತ್ತೆ. ಆ ವೃಕ್ಷವನ್ನು ಬೋಧಿ ವೃಕ್ಷ ಅಂತ ಕರೀತಾರೆ. ಹಾಗೆ ಆ ಒಂದು ಪುಣ್ಯಕ್ಷೇತ್ರನ ಗಯಾ ಅಂತ ಕರೀತಾರೆ. ಸೊ ನಾವು ಗಯಾಗೆ ಹೋದಾಗ ಅಲ್ಲಿ ಯಾವುದೇ ರೀತಿ ಮೊಬೈಲ್ ಫೋನ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಆಗಿರ್ಬೋದು ಯಾವುದೂ ಕೂಡ ಅಲೋ ಇರಲಿಲ್ಲ. ಸೊ ನಾನು ಇವಾಗ ತೋರಿಸ್ತಾ ಇರೋದು ಬಂದು ಎಲ್ಲ ಬುದ್ಧನ ಒಂದು ಸ್ಟ್ಯಾಚ್ಯೂವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಕಾಣ್ತಾ ಇರೋವಂಥ ಮರ ನೋಡಿ ನಾನು ಯಾವುದೋ ಹೂವಿನ ಗಿಡ ಅಂತ ಅಂದ್ಕೊಂಡಿದ್ದೆ. ಬಟ್ ಹತ್ತಿರ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಅದು ಪೂರ್ತಿ ಆರೆಂಜ್ ಬಿಟ್ಟಿರೋವಂಥ ಗಿಡ ಅಂತ. ಸೊ ಆರೆಂಜಸ್ ಇತ್ತು. ಆರೆಂಜಸ್ ಅಂತಂದರೆ ತುಂಬಾ ಚಿಕ್ಕದಾಗಿರೋವಂಥ ಆರೆಂಜಸ್ ಅದು. ಸೊ ಟೇಸ್ಟ್ ಮಾಡಿ ನೋಡಿದ್ರೆ ತುಂಬಾ ಹುಳಿ ಇತ್ತು. ಸೇಮ್ ಲೈಕ್ ನಿಂಬೆಹಣ್ಣು ಥರ ಟೇಸ್ಟ್ ಇತ್ತು. ಸೊ ಡಿಫ್ರೆಂಟ್ ಆಗಿತ್ತು. ಸೊ ಇದು ಬಂದು ನಾವು ಉಳ್ಕೊಂಡಿದ್ದಂಥ ರೆಸಾರ್ಟ್. ಸೊ ಹೊರಗಡೆ ವ್ಯೂ ಹೀಗಿತ್ತು. ಟೈಮ್ ಬಂದು 8 ಆಗಿತ್ತು. ಸೊ ನೆಕ್ಸ್ಟ್ ನಮ್ಮ ಒಂದು ಪ್ಲ್ಯಾನ್ ಬಂದು ವಿಷ್ಣುಪಾದ್. ಸೊ ಇಲ್ಲಿಂದ ಹೇಳಬೇಕಂತಂದರೆ ಪ್ರಯಾಗ್ರಾಜಿಗೆ 357 ಕಿಲೋಮೀಟರ್ಸ್ ಅಷ್ಟು ದೂರ ಆಗುತ್ತೆ. ಸೊ ಅಷ್ಟು ನಮಗೆ ಡಿಸ್ಟೆನ್ಸ್ ಇತ್ತು. ಆಲ್ಮೋಸ್ಟ್ ಆಲ್ 7 hours ಜರ್ನಿ ಇತ್ತು. ನಾವು ತುಂಬ ಕೋಲ್ಡ್ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಸೋಷಲ್ ಮೀಡಿಯಾ ಅಥವಾ ಮೀಡಿಯಾದಲ್ಲೆಲ್ಲ ನೋಡಿದ್ವಿ. ಸೊ ಹಾಗಾಗಿ ತುಂಬಾ ಸೇಫ್ಟಿ ಅಂತ ಹೇಳಿ ತುಂಬಾ ಸ್ವೆಟರ್ಸ್ ಆಗಿರ್ಬೋದು, ಜಾಕೆಟ್ಸ್ ಆಗಿರ್ಬೋದು, ಮಕ್ಕಳಿಗೆ ಸೇಫ್ಟಿ ಮೆಷರ್ಸ್ ಅಂತೆಲ್ಲ ಏನೇನೋ ಮೆಡಿಸಿನ್ಸ್ ಎಲ್ಲ ನಾವು ತೊಗೊಂಡು ಹೋಗಿದ್ವಿ. ಬಟ್ ಅಲ್ಲಿ ನಮಗೆ ಯಾವುದೇ ರೀತಿ ಅಷ್ಟು ಚಳಿ ಅಂತ ಇರಲಿಲ್ಲ. ಬಿಕಾಸ್ ನಾವು ಹೋಗಿದ್ದಿದ್ದು ಮಂತ್ ಬಂದು ಫೆಬ್ರವರಿ ಟೈಮಲ್ಲಿ ನಾವು ಹೋಗಿದ್ದು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ ಡಿಸೆಂಬರ್ ಮತ್ತು ಜನವರಿನಲ್ಲಿ ತುಂಬಾ ಚಳಿ ಇರುತ್ತೆ. ಸೊ ಜಾನ್ವರಿನಲ್ಲಿ ತುಂಬ ಕೋಲ್ಡ್ ಇತ್ತು ಅಂತ ಹೇಳ್ತಿದ್ರು. ಬಟ್ ನಾವು ಹೋದಾಗ ಅಷ್ಟು ಕೋಲ್ಡ್ ಏನೂ ಇರಲಿಲ್ಲ. ಸೊ ನಾರ್ಮಲ್ ಆಗಿತ್ತು ಟೆಂಪ್ರೇಚರು. ಸೊ ಯಾರಿಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಆಗಲಿಲ್ಲ. ಸೊ ಅಲ್ಲೇ ನಾವು ತಿಂಡಿನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಎಲ್ಲ ಬಂದಿಲ್ವಲ್ಲ. ಇದು ಒಂದು ಪುಣ್ಯ ಸ್ಥಳ. ಹಾಗೆ ಇಲ್ಲಿ ನದಿಯ ತೀರದಲ್ಲಿ ಒಂದು ಪಿಂಡ ಪ್ರದಾನ ಮಾಡುವಂಥ ಕಾರ್ಯಗಳನ್ನು ನಡೆಸ್ತಾರೆ. ಹಾಗೆ ಪೂರ್ವಜರಿಗೆ ಪೂಜೆಗಳನ್ನು ಕೂಡ ನಡೆಸ್ತಾರಂತೆ. ಇಲ್ಲಿ ಏನಪ್ಪ ಅಂತಂದರೆ ಯಾವುದೇ ರೀತಿ ಮೊಬೈಲ್ ಫೋನ್ಸ್ನ ಅಲೋ ಮಾಡೋದಿಲ್ಲ, ಒಳಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ನಾವು ಹೊರಗಡೆನೇ ಮೊಬೈಲ್ ಫೋನ್ಸ್ನೆಲ್ಲ ಇಟ್ಟು ದುಡ್ಡನ್ನ ಪೇ ಮಾಡಿ ಇಡಬೇಕಾಗುತ್ತೆ. ಸೊ ಹೊರಗಡೆ ಬಂದಾಗ ನಮಗೆ ಅವರು ವಾಪಸ್ ಕೊಡ್ತಾರೆ. ಸೊ ಅಮೌಂಟ್ ಅನ್ನೋದಿದ್ದೇ ಇರುತ್ತೆ. ದೇವಸ್ಥಾನ ಬಂದು ಒಳಗಡೆ ತುಂಬಾ ಚೆನ್ನಾಗಿತ್ತು. ತುಂಬ ರಶ್ ಕೂಡ ಇರ್ತಾರೆ. ಜೊತೆಗೆ ಸೇಫ್ಟಿಯಾಗಿ ಅಂತ ನಮಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ. ಇನ್ನು ಇಲ್ಲಿ ಓಡಾಡೋದಕ್ಕೆ ನಮಗೆ ಈ ಥರ ಆಟೋಗಳು ಸಿಗ್ತವೆ. ಸೊ ಹೋಗಿದ್ದು ನಾವು ಇದೇ ಥರ ಆಟೋದಲ್ಲಿ, ಸೊ ಬಂದಿದ್ದು ಕೂಡ ಅದೇ ಆಟೋದಲ್ಲೇ ಬಂದ್ವಿ. ಸೊ ಮುಂಚೆನೇ ನಾವು ಮಾತಾಡಿಕೊಂಡು ಹೋದರೆ ಒಳ್ಳೆಯದು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೇಟ್ನ ಕೇಳ್ತಾ ಇರ್ತಾರೆ. ಸೊ ನಾವು ಹೋಗಿದ್ದು ತುಂಬಾ ಕ್ರೌಡ್ ಇರೋವಂಥ ಟೈಮ್ನಲ್ಲಿ, ಹಾಗಾಗಿ ಅವರು ತುಂಬಾ ರೇಟ್ ಹೇಳ್ತಾರೆ. ಸೊ ಅಲ್ಲಿಂದ ನಾವು ಹೊರಟ್ವಿ. ಸೊ ನಾವು ಹೊರಡೋ ಅಷ್ಟೊತ್ತಿಗೆ ನಮಗೆ ಈವ್ನಿಂಗ್ ಆಗಿತ್ತು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ರೆಸಾರ್ಟಿಗೆ ಹೋಗಿ ಪ್ಯಾಕ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಒಂದು ಪ್ರಯಾಣ ಬಂದು ಎಲ್ಲಿಗೆ ಅಂತ ನೆಕ್ಸ್ಟ್ ನಾನು ನಿಮಗೆ ಮುಂದಿನ ವ್ಲಾಗ್ನಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಸೊ ಹೀಗೆ ವಾಚ್ ಮಾಡಿ. ಸೊ ನೆಕ್ಸ್ಟ್ ನನ್ನ ಒಂದು ವ್ಲಾಗ್ನಲ್ಲಿ ನಿಮಗೆ ನಾನು ಪ್ರಯಾಗ್ರಾಜ್ಗೆ ಹೋಗಿದ್ರ ಬಗ್ಗೆ ನಾನು ನಿಮಗೆ ವ್ಲಾಗ್ನ ತೋರಿಸ್ತೀನಿ. ಓಕೆ, ಸೊ ಸ್ಟೇ ಟ್ಯೂನ್ಡ್.